ವೀಕ್ಷಕರೇ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18 ಡಿಜಿಟಲ್. ನಾನು ದರ್ಶನ್ ನಾಯಕ್, ಉತ್ತರ ಕನ್ನಡ ಜಿಲ್ಲಾ ವರದಿಗಾರ. ಇವತ್ತು ಉತ್ತರ ಕನ್ನಡ ಜಿಲ್ಲೆಯ ಅರಣ್ಯವಾಸಿಗಳು ಯಾವ ರೀತಿ ಸಮಸ್ಯೆಯನ್ನ ಎದುರಿಸ್ತಾ ಇದ್ದಾರೆ, ಅದೇ ರೀತಿ ಇವರಿಗೆ ಏನೆಲ್ಲ ತೊಡಕಾಗಿದೆ, ತಮ್ಮ ಪಟ್ಟಕ್ಕಾಗಿ ಹಕ್ಕಿಗಾಗಿ ಇಲ್ಲಿನ ಅರಣ್ಯವಾಸಿಗಳು ಯಾವ ರೀತಿ ಹೋರಾಟವನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ, ಅದೇ ರೀತಿ ಈಗ ಹೋರಾಟ ಯಾವ ಹಾದಿಯಲ್ಲಿದೆ ಎನ್ನುವಂತ ಬಗ್ಗೆ ನಾವು ನಿಮ್ಗೀಗ ವಿವರವಾದಂತಹ ಒಂದು ಮಾಹಿತಿಯನ್ನ ಕೊಡ್ತಾ ಹೋಗ್ತೀವಿ, ಕೇಳಿ. ವೀಕ್ಷಕರೇ, ಕಳೆದ 30 ವರ್ಷದಿಂದ ಉತ್ತರ ಕನ್ನಡ ಜಿಲ್ಲೆಯ ಅರಣ್ಯವಾಸಿಗಳು ತಮ್ಮ ಪಟ್ಟಕ್ಕಾಗಿ ಬೃಹತ್ ಹೋರಾಟವನ್ನ ಮಾಡ್ಕೊಂಡು ಬಂದಿದ್ದಾರೆ. ವಿಭಿನ್ನ ರೀತಿಯಲ್ಲಿ ಹೋರಾಟವನ್ನ ಮಾಡ್ಕೊಂಡು ಬಂದಿದ್ದಾರೆ. ಸರ್ಕಾರದ ಕಣ್ಣು ತೆರೆಸಲು ಸಾಕಷ್ಟು ರೀತಿಯಲ್ಲಿ ಹೋರಾಟವನ್ನ ಮಾಡಿಕೊಂಡು ಬಂದಿದ್ದಾರೆ. ಆದರೆ ಇವರ ಹೋರಾಟಕ್ಕೆ ತಕ್ಕ ಫಲ ಸಿಕ್ಕಿಲ್ಲ. ಇವರ ನ್ಯಾಯಯುತ ಹೋರಾಟಕ್ಕೆ ನ್ಯಾಯ ಕೊಡುವಲ್ಲಿ ಆಡಳಿತ ವ್ಯವಸ್ಥೆ ಎಡವಿದೆ ಎನ್ನುವಂತ ಆರೋಪ ಇದುವರೆಗೂ ಸಹಿತ ಅರಣ್ಯವಾಸಿಗಳಿಂದ ಕೇಳಬರ್ತಾ ಇದೆ. 1930ರ ಒಂದು ದಾಖಲಾತಿಯನ್ನ ನೀಡಿ ನೀವು ಪಟ್ಟವನ್ನ ಪಡೆದುಕೊಳ್ಬೇಕು ಎನ್ನುವಂತ ಬಗ್ಗೆ ಒಂದು ನೋಟಿಸ್ ಅನ್ನ ಅರಣ್ಯವಾಸಿಗಳಿಗೆ ಜಾರಿ ಮಾಡಲಾಯಿತು. ಆದ್ರೆ ಪರಿಸ್ಥಿತಿ ಏನಪ್ಪಾ ಅಂದ್ರೆ 1930ರ ದಾಖಲಾತಿಯನ್ನ ಕೊಡಲು ಇವರಿಗೆ ಸಾಧ್ಯವಿಲ್ಲ. ಯಾಕಂದ್ರೆ ಆ ಸಂದರ್ಭದಲ್ಲಿ ತಾವು ಹೇಗಿದ್ವಿ, ಸ್ವಾತಂತ್ರ್ಯ ಪೂರ್ವದಲ್ಲಿ ಆಗಿನ ದಾಖಲಾತಿಗಳು ಹೇಗಿತ್ತು, ಎಲ್ಲಿತ್ತು ಎನ್ನುವಂಥದ್ದು ಇದುವರೆಗೂ ಅವರಿಗೆ ತಿಳಿಯದಾದಂಥದ್ದಾಗಿದೆ. ಅದ್ರ ಜೊತೆಗೆ ಇವರ ಪೂರ್ವಜರು ಈಗಾಗಲೇ ಏನು ಸಾವನ್ನ ಕಂಡಿರುವಂಥದ್ದು, ಅದೇ ರೀತಿ 3 ತಲೆಮಾರಿನ ಜನರು ಈಗಾಗಲೇ ಸಾವನ್ನ ಕಂಡಿರುವಂಥದ್ದು. ಹಾಗಾದ್ರೆ ಈಗಿರುವಂಥವರಿಗೆ ಅಂದಿನ ಅಂದ್ರೆ 1930ರ ದಾಖಲಾತಿ ಹೇಗೆ ಕೊಡಲು ಸಾಧ್ಯ? ಇದರಿಂದ ತೀರಾ ಸಮಸ್ಯೆ ಆಗತ್ತೆ. ಆ ಹಿನ್ನೆಲೆಯಲ್ಲಿ ಇಲ್ಲಿನ ಅರಣ್ಯವಾಸಿಗಳು ಈಗ ಪರದಾಟವನ್ನ ನಡೆಸ್ತಾ ಇದ್ದಾರೆ. ಈಗಾಗಲೇ ಇಲ್ಲಿನ ಅರಣ್ಯವಾಸಿಗಳು ಇಲ್ಲಿನ ಹೋರಾಟದ ಮುಖಂಡತ್ವವನ್ನ ವಹಿಸಿರುವಂತ ರವೀಂದ್ರ ನಾಯಕ್ ಅವರ ಒಂದು ನೇತೃತ್ವದಲ್ಲಿ ಕಾನೂನು ಜಾಗೃತಿ ಅಭಿಯಾನವನ್ನ ಶುರು ಮಾಡಿದ್ದಾರೆ. ಹಾಗಾದ್ರೆ ಕಾನೂನು ಜಾಗೃತಿ ಅಭಿಯಾನ ಯಾಕೆ ಎನ್ನುವಂತ ಬಗ್ಗೆ ನಾವು ನಿಮ್ಗೀಗ ಹೇಳ್ತಾ ಹೋಗ್ತೀವಿ, ಕೇಳಿ. ಅರಣ್ಯವಾಸಿಗಳಿಗೂ ಕಾನೂನು ಜ್ಞಾನದ ಅರಿವಿರಬೇಕು. ಯಾಕಪ್ಪ ಅಂದ್ರೆ ಈಗಾಗಲೇ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಅವರ ಭೂಮಿಗಾಗಿ ಹೋರಾಟವನ್ನ ಮಾಡ್ತಾ ಇದ್ದಾರೆ, ಪಟ್ಟಕ್ಕಾಗಿ ಹೋರಾಟವನ್ನ ಮಾಡ್ತಾರೆ. ಆ ಪಟ್ಟಕ್ಕಾಗಿ ಹೋರಾಟದ ಸಂದರ್ಭದಲ್ಲಿ ಕಾನೂನು ಅಡೆತಡೆಗಳಿರ್ತವೆ. ಈ ಕಾನೂನು ಅಡೆತಡೆಗಳನ್ನ ಹೇಗೆ ನಿಭಾಯಿಸ್ಕೊಂಡು ಹೋಗ್ಬೇಕು ಅಂದ್ರೆ ಕಾನೂನಾತ್ಮಕ ಅಂಶಗಳನ್ನ ನಾವು ತಿಳಿದುಕೊಳ್ಬೇಕು. ಅದ್ರ ಮೂಲಕ ನಾವು ಕಾನೂನಾತ್ಮಕ ಹೋರಾಟವನ್ನ ಮಾಡಬೇಕು. ಆ ಮೂಲಕ ತಾವು ಗೆಲುವನ್ನ ಪಡೆದುಕೊಳ್ಬೇಕು ಎನ್ನುವಂತಹ ಒಂದು ನಿಟ್ಟಿನಲ್ಲಿ ಈಗ ಅರಣ್ಯವಾಸಿಗಳು ಕಾನೂನು ಜಾಗೃತಿ ಅಭಿಯಾನವನ್ನ ಮಾಡ್ತಾ ಇರುವಂಥದ್ದು. ಕಳೆದ ಫೆಬ್ರವರಿ 15ರಿಂದ ಈ ಕಾನೂನು ಜಾಗೃತಿ ಅಭಿಯಾನ ಶುರುವಾಗಿರುವಂಥದ್ದು. ಈಗಾಗಲೇ 1.5 ತಿಂಗಳ ಕಾಲ ಕಳೆದು ಹೋಗಿದೆ. 99 ಕಡೆ ಈಗ ಕಾನೂನು ಜಾಗೃತಿ ಅಭಿಯಾನ ಏನು ಯಶಸ್ಸನ್ನ ಕಂಡಿದೆ. ಪ್ರತಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಈಗ ಕಾನೂನು ಜಾಗೃತಿ ಅಭಿಯಾನವನ್ನ ಹಮ್ಮಿಕೊಳ್ಳಲಾಗ್ತಾ ಇದೆ. ಈ ಮೂಲಕ ಕಾನೂನು ಜ್ಞಾನದ ಅರಿವನ್ನ ಮೂಡಿಸಲಾಗ್ತಾ ಇದೆ. ಯಾಕಪ್ಪ ಅಂದ್ರೆ ತಮ್ಮ ಪಟ್ಟಕ್ಕಾಗಿ ಹೋರಾಟ ಮಾಡ್ತಾ ಇರುವಂತ ಅರಣ್ಯವಾಸಿಗಳು ಕಾನೂನು ಸಮಸ್ಯೆ ಎದುರಾದಲ್ಲಿ ಏನೆಲ್ಲ ಮಾಡಬೇಕು ಎನ್ನುವಂತ ಬಗ್ಗೆ ಇವರಿಗೆ ತಿಳಿಸುವಂತ ಒಂದು ಪ್ರಯತ್ನ ಈಗ ಈ ಕಾನೂನು ಜಾಗೃತಿ ಅಭಿಯಾನದಲ್ಲಿ ಮಾಡಲಾಗ್ತಾ ಇದೆ. ವೀಕ್ಷಕರೇ, ಕಳೆದ 30 ವರ್ಷಗಳಿಂದ ಈ ಅರಣ್ಯವಾಸಿಗಳು ತಮ್ಮ ಪಟ್ಟಕ್ಕಾಗಿ ಹೋರಾಟವನ್ನ ಮಾಡಿಕೊಂಡು ಬರ್ತಾ ಇದ್ದಾರೆ. ಈ 30 ವರ್ಷದಲ್ಲಿ ಸಾಕಷ್ಟು ರೀತಿಯಲ್ಲಿ ಹೋರಾಟವನ್ನ ಮಾಡಿದ್ದಾರೆ. ಅಂದ್ರೆ ಸರ್ಕಾರದಿಂದ ಇವರಿಗೆ ಯಾವುದೇ ರೀತಿಯಾದಂಥ ಒಂದು ಸ್ಪಂದನೆ ಸಿಗ್ತಾ ಇಲ್ಲ ಎನ್ನುವಂಥದ್ದು ಇವರ ಆರೋಪ. ಕೇಂದ್ರ ಸರ್ಕಾರ ಆಗಿರ್ಬೋದು, ರಾಜ್ಯ ಸರ್ಕಾರ ಆಗಿರ್ಬೋದು, ಅದೇ ರೀತಿ ಅರಣ್ಯ ಇಲಾಖೆಯಿಂದ ನಮಗೆ ನ್ಯಾಯ ಕೊಡುವಲ್ಲಿ ಆಡಳಿತ ವ್ಯವಸ್ಥೆ ಎಡವಿದೆ ಎನ್ನುವಂತ ಬಗ್ಗೆ ಇಲ್ಲಿನ ಅರಣ್ಯವಾಸಿಗಳು ಆರೋಪವನ್ನ ಮಾಡ್ತಾ ಇರುವಂಥದ್ದು. ನಾವು ಅತಿಕ್ರಮಣದ ಪಟ್ಟದಾರದಲ್ಲಿ ನೆಲೆ ಇದ್ದೇವೆ. ಅಲ್ಲಿ ನಮಗೆ ಸರಿ ಸರ್ಕಾರದಿಂದ ಬರುವಂತ ಸವಲತ್ತು ಕೂಡ ಸಿಗ್ತಾ ಇಲ್ಲ. ಯಾಕಂದ್ರೆ ಅತಿಕ್ರಮಣ ಪಟ್ಟ ಆಗಿದ್ದರಿಂದ, ಯಾಕಂದ್ರೆ ನಮ್ಗೆ ಅಲ್ಲಿ ಪಟ್ಟದ ಜಾಗ ಇರೋದ್ರಿಂದ ರಸ್ತೆ ಕೂಡ ಬರ್ತಾ ಇಲ್ಲ. ನಾವು ಗುಡ್ಡಗಾಡು ಪ್ರದೇಶದಲ್ಲಿ ವಾಸ ಮಾಡ್ತಾ ಇದ್ದೇವೆ. ಒಂದು ಅಂದ್ರೆ ಇದು ಅರಣ್ಯ ಇಲಾಖೆಯಿಂದ ಏನು ನಮ್ಗೆ ರಸ್ತೆ ಕೂಡ ಸರಿಯಾಗಿ ನಿರ್ಮಾಣ ಮಾಡ್ಲಿಕ್ಕೆ ಸರಿಯಾಗಿ ಕೊಡ್ತಾ ಇಲ್ಲ. ಇನ್ನು ಬಹಳ ತೊಂದರೆಗಳಾಗ್ತಾ ಇದೆ. ಯಾಕಂದ್ರೆ ಯಾವ ಸಂದರ್ಭದಲ್ಲಿ ನಮ್ಮನ್ನು ಅಲ್ಲಿಂದ ಒಕ್ಕಲೆಬ್ಬಿಸ್ತಾರೋ ಅನ್ನೋದು ನಮ್ಗೆ ಗೊತ್ತಾಗ್ತಾ ಇಲ್ಲ. ಈ ಹಿನ್ನೆಲೆಯಲ್ಲಿ ತಮಗೆ ಕಾನೂನು ಜ್ಞಾನದ ಅರಿವಿರಬೇಕು, ಅದ್ರ ಜೊತೆಗೆ ಕಾನೂನಾತ್ಮಕ ಹೋರಾಟಕ್ಕೆ ತಾವು ಅಣಿಯಾಗಬೇಕು ಎನ್ನುವಂತಹ ಒಂದು ನಿಟ್ಟಿನಲ್ಲಿ ಇಲ್ಲಿನ ಹೋರಾಟದ ಮುಖಂಡತ್ವನ ವಹಿಸಿರುವಂತಹ ರವೀಂದ್ರ ನಾಯಕ್ ಅವರ ಒಂದು ನೇತೃತ್ವದಲ್ಲಿ ಈಗ ಕಾನೂನು ಜಾಗೃತಿ ಅಭಿಯಾನ ಜಾಥವನ್ನ
ಹಮ್ಮಿಕೊಳ್ತಾ ಇದ್ದಾರೆ. ಅರಣ್ಯ ಹಕ್ಕು ಕಾಯ್ದೆಯಡಿಯಲ್ಲಿ ಕಾನೂನಾತ್ಮಕವಾಗಿ ಹಿನ್ನಡೆಯಾಗಿರುವಂತಹ ಹಿನ್ನೆಲೆಯಲ್ಲಿ ಅರಣ್ಯ ಭೂಮಿ ಹಕ್ಕು ಹೋರಾಟಗಾರ ವೇದಿಕೆಯು ಇಡೀ ರಾಜ್ಯದಂತ 16 ಜಿಲ್ಲೆಗಳಲ್ಲಿ ಮತ್ತು ಉತ್ತರ ಕನ್ನಡ ಜಿಲ್ಲೆಯ 163 ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಅರಣ್ಯವಾಸಿಗಳಿಗೆ ಕಾನೂನು ಜಾಗೃತಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಇವತ್ತು 99ನೆಯ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೇವೆ ಅಂತ ಹೇಳಿಕೆ ತುಂಬಾ ಸಂತೋಷವಾಗ್ತಾ ಇದೆ. ಮತ್ತು ನ್ಯಾಯಾಲಯದ ಆದೇಶವನ್ನು ಮುಂದಿಟ್ಟುಕೊಂಡು ಪಾರಂಪರಿಕ ಅರಣ್ಯವಾಸಿಗಳಿಗೆ 3 ತಲೆಮಾರಿನ ವೈಯಕ್ತಿಕ ದಾಖಲೆ ಕೊಡುವಂತಹ ಅವಶ್ಯಕತೆ ಇಲ್ಲ ಎಂಬ ಅಂಶದಡಿಯಲ್ಲಿ ಒಂದು ಸಾಮಾಜಿಕವಾಗಿ ಕಾನೂನು ಸಬಲೀಕರಣ ಮಾಡುವ ಉದ್ದೇಶದಿಂದ ಈ ಅರಣ್ಯವಾಸಿಗಳ ಕಾನೂನು ಜಾಗೃತ ಜಾಥಾವನ್ನ ನಾವು ಕಳೆದ 1.5 ತಿಂಗಳಿಂದ ಇಡೀ ರಾಜ್ಯದಂತ ಸಂಘಟಿಸ್ತಾ ಇದ್ದೇವೆ. ಈ ಕಾನೂನು ಜಾಗೃತಿ ಜಾಥಾ ಅಭಿಯಾನ ಯಶಸ್ಸನ್ನ ಕಾಣ್ತಾ ಇದೆ. ಕಳೆದ 1.5 ತಿಂಗಳಿಂದ ಆರಂಭವಾದ ಕಾನೂನು ಜಾಗೃತಿ ಅಭಿಯಾನದ ಜಾಥಾ ಯಶಸ್ಸಿನ ಹಾದಿಯಲ್ಲಿದೆ. ಯಾಕಂದ್ರೆ ಈಗಾಗಲೇ 99 ಕಡೆ ಈ ಕಾನೂನು ಜಾಗೃತಿ ಅಭಿಯಾನವನ್ನ ಮಾಡಲಾಗ್ತಾ ಇರುವಂಥದ್ದು. ಒಂದೊಂದು ಕಡೆ 5,000ಕ್ಕೂ ಹೆಚ್ಚು ಜನರು ಅರಣ್ಯವಾಸಿಗಳು ಸೇರಿ ಈ ಜಾಥಾದ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸ್ತಾ ಇದ್ದಾರೆ. ಯಾಕಪ್ಪ ಅಂದ್ರೆ ತಮ್ಮ ಹಕ್ಕಿಗಾಗಿ ಇವರು ಹೋರಾಟ ಮಾಡ್ತಾ ಇರುವಂಥದ್ದು. ಅದರ ಜೊತೆಗೆ ಸರ್ಕಾರದ ಗಮನವನ್ನ ಸೆಳೆಯಬೇಕು ಎನ್ನುವಂತಹ ಒಂದು ನಿಟ್ಟಿನಲ್ಲಿ ಇಲ್ಲಿನ ಅರಣ್ಯವಾಸಿಗಳು ಈ ರೀತಿಯಾದಂತಹ ಒಂದು ಹೋರಾಟಕ್ಕೆ ಇಳಿದಿರುವಂಥದ್ದು. ಒಟ್ಟಾರೆ ವೀಕ್ಷಕರೇ, ಇವತ್ತು ಅರಣ್ಯವಾಸಿಗಳು ಕಾನೂನು ಜಾಗೃತಿ ಅಭಿಯಾನವನ್ನ 99 ಕಡೆ ಮಾಡಿ ಯಶಸ್ಸನ್ನ ಕಂಡಿರುವಂಥದ್ದು. ಅದೇ ರೀತಿ ಈಗ ಮುಂದೆಯೂ ಸಹಿತ ಈ ಕಾನೂನು ಜಾಗೃತಿ ಅಭಿಯಾನ ನಡೆಯಲಿದೆ. ಅದೇ ರೀತಿ ಈ ಕಾರ್ಯಕ್ರಮ ಈಗ ಯಶಸ್ಸಿನ ಹಾದಿ ಅತ್ತ ಸಾಗ್ತಾ ಇರುವಂಥದ್ದು. ಇದಿಷ್ಟಾಗಿತ್ತು ಅರಣ್ಯವಾಸಿಗಳ ಸಮಸ್ಯೆ, ಅದೇ ರೀತಿ ಅವರ ಹೋರಾಟದ ಹಾದಿ ಹೇಗಿತ್ತು, ಅದೇ ರೀತಿ ಈಗ ಕಾನೂನಾತ್ಮಕ ಹೋರಾಟಕ್ಕೆ ಯಾವ ರೀತಿ ಅಣಿಯಾಗಿದ್ದಾರೆ ಎನ್ನುವಂತ ಬಗ್ಗೆ ತಿಳಿಸುವಂತ ಒಂದು ಪ್ರಯತ್ನ. ಇನ್ನಷ್ಟು ಮಾಹಿತಿಯೊಂದಿಗೆ ಮತ್ತೆ ನಾವು ನಿಮಗೆ ಸಿಗ್ತಾ ಇರ್ತೀವಿ. ಅಲ್ಲಿ ತನಕ ನೋಡ್ತಾ ಇರಿ News 18.